ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿ ಮೊದಲಾಗುತ್ತೋ ಅಥವಾ TET 2026 ನೋಟಿಫಿಕೇಷನ್ ಮೊದಲಾಗುತ್ತೋ ಅನ್ನೋಂಥದ್ರ ಬಗ್ಗೆ ಒಂದಷ್ಟು ಡಿಸ್ಕಸನ್ನು ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಅನೇಕ ಜನರಿಗೆ ಗೊಂದಲ ಇರ್ಬೋದು, ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಷನ್ ಆಗುತ್ತೋ ಅಥವಾ TETಯ ನೋಟಿಫಿಕೇಷನ್ ಫಸ್ಟ್ ಆಗುತ್ತೋ ಅನ್ನುವಂಥ ವಿಚಾರ ನೀವು ನನ್ನ ಈ ಹಿಂದಿನ ವಿಡಿಯೋಗಳಿಗೆ ನೀವು ಕಮೆಂಟ್ ಮಾಡ್ತಾಯಿದ್ರಿ. ನಾನು ಅದಕ್ಕೆ ಉತ್ತರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದಾಗ್ಯೂ ಕೂಡ ಹಲವಾರು ಪ್ರಶ್ನೆಗಳು ಇದರ ಆಧಾರದ ಮೇಲೆ ಬಂದಿರುತ್ತವೆ. ಆ ಕಾರಣದಿಂದಾಗಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು. ಸ್ನೇಹಿತರೆ, ಇದು ಯಾವುದೂ ಕೂಡ ಇಲಾಖೆಯ ಅಧಿಕೃತವಾದಂಥ ಮಾಹಿತಿ ಅಲ್ಲ. ಇದು ಕೇವಲ ನಮ್ಮೆಲ್ಲರ ಅಭಿಪ್ರಾಯ. ಅಂದರೆ ಈ ಸದ್ಯದ ಬೆಳವಣಿಗೆಯನ್ನು ನೋಡ್ತಾ ವಿಶ್ಲೇಷಣೆ ಮಾಡೋದಾದರೆ ಅದರ ಮೇಲೆ ನಾನು ನೀಡುವಂಥ ಒಂದಷ್ಟು ಅಭಿಪ್ರಾಯ ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಿರುತ್ತೆ ವಿನಃ ಇದ್ಯಾವುದು ಕೂಡ ಇಲಾಖೆಯ ಅಧಿಕೃತವಾದಂಥ ಮಾಹಿತಿ ಅಲ್ಲ. ಹಂಗಂತೇಳಿ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಬಹುತೇಕ ಏನು ನಡೀಬಹುದು ಅನ್ನುವಂಥದ್ರ ಬಗ್ಗೆ ನಾನಿಲ್ಲಿ ಹೇಳ್ತಿರುವಂಥದ್ದು. ನೋಡಿ, ಶಿಕ್ಷಕರ ನೇಮಕಾತಿ ನೋಟಿಫಿಕೇಷನ್ ಮಾಡಬೇಕು ಅಂದರೆ ಮೊದಲು ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಆರ್ಥಿಕ ಇಲಾಖೆ ಅನುಮೋದನೆ ಸಿಗಬೇಕಾಗಿತ್ತು. ಆದರೆ 2026 ಜನವರಿ 23ರಂದು ಒಬ್ಬರು ಶಿಕ್ಷಣ ಇಲಾಖೆಗೆ ಮಾಹಿತಿ ಹಕ್ಕು ಕಾಯ್ದೆಯಡಿ ಒಂದು ಮಾಹಿತಿಯನ್ನು ಕೇಳಿದರು. ಏನಂದರೆ, ಪ್ರಾಥಮಿಕ ಶಾಲಾ ಶಿಕ್ಷಕರು ಹಾಗೂ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ಳೋದಕ್ಕೆ ನೀವು ಸಿದ್ಧತೆಯನ್ನು ನಡೆಸಿದರೆ ಎಷ್ಟು ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತೀರಿ, ಅದನ್ನು ಅಂಕಿ ಅಂಶಗಳ ಸಮೇತ ನೀಡಬೇಕು ಅಂತ ಅವ್ರು ಕೇಳಿದರು. ಆದರೆ ಅದಕ್ಕೆ ಉತ್ತರಿಸಿದಂಥ ಇಲಾಖೆದವರು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಇದುವರೆಗೂ ಆರ್ಥಿಕ ಇಲಾಖೆ ಅನುಮೋದನೆ ಸಿಕ್ಕಿಲ್ಲ ಅಂಥೇಳಿ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಆರ್ಥಿಕ ಇಲಾಖೆ ಅನುಮೋದನೆ ಸಿಕ್ಕಿಲ್ಲ ಅಂತಂದರೆ ಅದರ ಅರ್ಥ ಇಷ್ಟೇ ಹುದ್ದೆಗಳಿಗೆ ಅಂಥೇಳಿ ಈಗ ನೇಮಕಾತಿದು ಖಾತ್ರಿ ಇಲ್ಲ. ಅಂದರೆ ಬಹುತೇಕ ಸದನದಲ್ಲಿ ಹೇಳಿದ್ದಾರೆ ಏನಂದರೆ HKK 5267. ಸೊ ಇದು ಫೈನಲ್, ಇದರಲ್ಲಿ ಏನು ಡೌಟೇ ಬೇಡ. ಬಟ್ ನಾನೀಗ ಹೇಳ್ತಾ ಇರುವಂಥದ್ದು HKಗೆ ಸಂಬಂಧಿಸಿದಂತೆ. ಅಂದರೆ HK ಅಂದರೆ ನಮ್ಮ ಬೆಳಗಾವಿ ವಿಭಾಗ ಆಗಿರ್ಬೋದು, ಮೈಸೂರು ವಿಭಾಗ ಆಗಿರ್ಬೋದು ಹಾಗೂ ಬೆಂಗಳೂರು ವಿಭಾಗ ಆಗಿರ್ಬೋದು. ಒಟ್ಟು 3 ವಿಭಾಗಗಳ ನಡುವೆ ಅಂದರೆ ಎಷ್ಟು ಹುದ್ದೆಗಳು ಇವೆ, ಅಂದರೆ PST ಎಷ್ಟು ಹುದ್ದೆಗಳನ್ನು ನೇಮಕಾತಿ ಮಾಡ್ತಾರೆ, GPT ಎಷ್ಟು ಹುದ್ದೆಗಳನ್ನು ನೇಮಕಾತಿ ಮಾಡ್ತಾರೆ ಹಾಗೂ HSTR ಎಷ್ಟು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹುದ್ದೆಗಳ ಸಂಖ್ಯೆಯನ್ನು ನೀಡಿಲ್ಲ. ಸೊ ಅವ್ರು ಏನು ಹೇಳಿದ್ದಾರೆ ಅಂದರೆ, ಪ್ರೌಢಶಾಲೆದ್ದನ್ನು ಅವರು ಅದರಲ್ಲಿ ಕೊಟ್ಟಿಲ್ಲ. ಜಸ್ಟ್ ಏನೆಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಇಂತಿಷ್ಟೇ ಹುದ್ದೆಗಳಿಗೆ ಅಂತೇಳಿ ಇದುವರೆಗೂ ಕೂಡ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿಲ್ಲ ಅಂಥೇಳಿ ಮಾಹಿತಿಯನ್ನು 2026 ಜನವರಿ 23ರಂದು ಉತ್ತರವನ್ನು ಅವರು ನೀಡಿರ್ತಕ್ಕಂಥದ್ದು. ಅಂದರೆ ಅವರು ಅಂದರೆ ಇಲಾಖೆದವರು. ಸೊ ಹಾಗಾಗಿ ಅಲ್ಲಿ ಬರೀ ಪ್ರಾಥಮಿಕ ಅಂತ ಉಲ್ಲೇಖ ಮಾಡಿರೋದ್ರಿಂದ PST ಮತ್ತು GPT ಆಯಿತು. ಆದರೆ ಪ್ರೌಢಶಾಲಾ ಶಿಕ್ಷಕರದ್ದು ಮಾಹಿತಿ ಇನ್ನೂ ಸ್ಪಷ್ಟವಾಗಬೇಕಾಗಿದೆ. ಬಹುತೇಕ ಮುಂದಿನ ದಿನಗಳಲ್ಲಿ ಅದು ಸ್ಪಷ್ಟ ಆಗುತ್ತೆ. ಆ ಕಾರಣದಿಂದಾಗಿ ಇಲ್ಲೇನಾಗುತ್ತೆ ಅಂದರೆ, ಶಿಕ್ಷಕರ ನೇಮಕಾತಿ ಆಗಬೇಕು ಅಂದರೆ ಮೊದಲು ಆರ್ಥಿಕ ಇಲಾಖೆಯ ಅನುಮತಿ ಸಿಗಬೇಕು ಒಂದು. ಇನ್ನೊಂದು ಏನು ಅಂತಂದರೆ, ಫೆಬ್ರವರಿ 12ರಂದು ಮೀಸಲಾತಿಗೆ ಸಂಬಂಧಿಸಿದಂತೆ ಕೋರ್ಟ್ನಲ್ಲಿ ವಿಚಾರಣೆ ಇತ್ತು. ಅದು ಮಾರ್ಚ್ 2ನೇ ತಾರೀಕಿಗೆ ಮುಂದೂಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಇರತಕ್ಕಂಥದ್ದು. ಅಂದರೆ ನಿಮಗೆಷ್ಟು ಮಾಹಿತಿ ಇದೆಯೋ ನನಗೂ ಕೂಡ ಅಷ್ಟೇ ಮಾಹಿತಿ ಇರತಕ್ಕಂಥದ್ದು ಮೀಸಲಾತಿ ವಿಚಾರದಲ್ಲಿ. ಹಾಗೆ ನೋಡಿ, ಒಂದು ಹಣಕಾಸು ಇಲಾಖೆದ್ದು, ಇನ್ನೊಂದು ಮೀಸಲಾತಿ ವಿಚಾರದ್ದು. ಅಂದರೆ ಆರ್ಥಿಕ ಇಲಾಖೆ ಮತ್ತು ಮೀಸಲಾತಿ ಎರಡೂ ವಿಚಾರಗಳಿಂದಾಗಿ ಅವೆರಡೂ ಇನ್ನೂ ಕ್ಲಿಯರ್ ಆಗಿಲ್ಲ. ಸೊ ಆ ಕಾರಣದಿಂದಾಗಿ ನೋಟಿಫಿಕೇಷನ್ ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾದರೆ ಇದರ ನಡುವೆ ಏನಾದರೂ TET ಆಗ್ಬೋದಾ ಅಂತ. ಅಂದರೆ ನೋಡಿ, TET ಈಗಾಗಲೇ 2025ರಲ್ಲಿ ಆಗಿತ್ತು. 2026 TET ನೋಟಿಫಿಕೇಷನ್ ಆಗ್ಬೋದಾ ಅಂತಂದರೆ ನೋಡಿ, CET ಏನು ಅಂದರೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಷನ್ ಏನಾದರೂ ಲೇಟ್ ಆದರೆ ಖಂಡಿತವಾಗಲೂ TET ನೋಟಿಫಿಕೇಷನ್ ಆಗೇ ಆಗುತ್ತೆ. ಅದು ಗೊಂದಲನೇ ಬೇಡ. ಬಹುತೇಕ ಒಂದು ವೇಳೆ ಏನಾದರೂ ಮೇ ಜೂನ್ವರೆಗೂ ಅಥವಾ ಜುಲೈವರೆಗೂ ಏನಾದರೂ ಈ ಒಂದು ಶಿಕ್ಷಕರ ನೇಮಕಾತಿಯ ನೋಟಿಫಿಕೇಷನ್ ಆಗಲಿಲ್ಲ ಅಂತಂದರೆ ಖಂಡಿತವಾಗಲೂ ಈ ಒಂದು TET ನೋಟಿಫಿಕೇಷನ್ ಆಗೇ ಆಗುತ್ತೆ. ಯಾಕಂದರೆ ವರ್ಷದಲ್ಲಿ 2 ಬಾರಿ TETಯನ್ನು ಮಾಡ್ತೀವಿ ಅಂತ ಹೇಳಿದ್ರು. ಬಟ್ 2 ಬಾರಿ ಆಗಿಲ್ಲ ಅಂತಂದ್ರೂ ಕೂಡ ಕಾರಣಾಂತರಗಳಿಂದ ಅಥವಾ ಕೆಲಸದ ಒತ್ತಡದಲ್ಲಿ ಹೀಗೆ ಹಲವಾರು ಕಾರಣಕ್ಕೆ ವರ್ಷಕ್ಕೆ 2 ಬಾರಿ ಮಾಡಿಲ್ಲ ಅಂದ್ರೂ ಕೂಡ 1 ಬಾರಿ ಆದರೂ TETಯನ್ನು ನಡೆಸಬೇಕಾಗುತ್ತೆ. ಬಹುತೇಕ ಇಷ್ಟರೊಳಗಡೆ ಏನಾದರೂ ಮೀಸಲಾತಿ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಕೂಡ ಕೇಸ್ ಕ್ಲಿಯರ್ ಆಯಿತು ಅಂದರೆ, ಜೊತೆಗೆ ಇನ್ನೊಂದು ಕಾರಣ ಏನಂತಂದರೆ ಆರ್ಥಿಕ ಇಲಾಖೆ ಏನಾದರೂ ಇಂತಿಷ್ಟೇ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಟ್ರೆ ಅಂತ ಅನುಮತಿಯನ್ನು ಕೊಟ್ಟರೆ ಈ ಎರಡೂ ವಿಚಾರ ಕ್ಲಿಯರ್ ಆಯಿತು ಅಂದರೆ ಶಿಕ್ಷಕರ ನೇಮಕಾತಿ ಆಗುತ್ತೆ.
ಇವೆರಡು ಮತ್ತು ಆನಂತರ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟ ತಕ್ಷಣವೇ ನೋಟಿಫಿಕೇಷನ್ ಆಗುತ್ತಾ ಅಂದರೆ ಅಲ್ಲಿ ಮತ್ತೆ ಈಗ ಉದಾಹರಣೆಗೆ ನಾನ್ ಎಚ್ ಕೆ ಭಾಗಕ್ಕೆ 5,000 ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತೇಳಿ ಇತ್ತೀಚೆಗೆ ಶಿಕ್ಷಣ ಸಚಿವರು ಸದನದಲ್ಲಿ ಉತ್ತರವನ್ನು ನೀಡಿದರು. ಅಂದರೆ ಎಚ್ ಕೆ ಭಾಗಕ್ಕೆ 5,267, ನಾನ್ ಎಚ್ ಕೆ ಭಾಗಕ್ಕೆ 5,000, ಒಟ್ಟಾರೆಯಾಗಿ 10,267 ಹುದ್ದೆಗಳನ್ನು ನೇಮಕಾತಿ ಮಾಡ್ತೀವಿ ಅಂತ ಹೇಳಿದರು. ಈಗ 5,000 ಹುದ್ದೆಗಳು ಅಂತಂದರೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಮಾಡೋದಕ್ಕಾಗತ್ತಾ ಅಂದರೆ ಅದನ್ನೇನು ಮಾಡಬೇಕು, ಮೈಸೂರು ವಿಭಾಗ, ಬೆಂಗಳೂರು ವಿಭಾಗ ಹಾಗೂ ಬೆಳಗಾವಿ ವಿಭಾಗ 3 ವಿಭಾಗಕ್ಕೆ ಮೊದಲು ಹುದ್ದೆಗಳನ್ನು ಹಂಚಿಕೆ ಮಾಡಬೇಕು. ಆನಂತರ ಅಲ್ಲಿ ಹಂಚಿಕೆಯಾದಂಥದ್ದು ಒಂದು ವಿಭಾಗದಲ್ಲಿ ಮತ್ತೆ ಡಿಸ್ಟ್ರಿಕ್ಟ್ ವೈಸ್ ಹಂಚಿಕೆ ಆಗಬೇಕು. ಆನಂತರ ಡಿಸ್ಟ್ರಿಕ್ಟ್ ವೈಸ್ ಹಂಚಿಕೆ ಆದಮೇಲೆ ಸಬ್ಜೆಕ್ಟ್ ವೈಸ್ ಹಂಚಿಕೆ ಆಗಬೇಕು. ಸಬ್ಜೆಕ್ಟ್ ವೈಸ್ ಹಂಚಿಕೆ ಆದ ನಂತರ ಮೀಸಲಾತಿ ಏನು ರೋಸ್ಟರ್ ಇದೆ ಅಂದರೆ ಈಗ ಜನರಲ್ ಆಗಿರ್ಬೋದು, SC ST ಕೆಟಗರಿ 1 ಆಗಿರ್ಬೋದು, ಈ ರೀತಿ ಮೀಸಲಾತಿಗೆ ಸಂಬಂಧಪಟ್ಟಾಗ ಅದನ್ನು ವರ್ಗೀಕರಣ ಕೂಡ ಹುದ್ದೆಗಳನ್ನು ವರ್ಗೀಕರಣ ಕೂಡ ಮಾಡಬೇಕಾಗತ್ತೆ. ಸೊ ಇದಿಷ್ಟು ಕೆಲಸ ಕೂಡ ಇರೋದರಿಂದ ಒಂದು ವೇಳೆ ಏನಾದರೂ ಇನ್ನೊಂದು 2-3 ತಿಂಗಳೇನಾದರೂ ನೋಟಿಫಿಕೇಷನ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗ ನೋಟಿಫಿಕೇಷನ್ ಏನಾದರೂ ಆಗಲಿಲ್ಲ ಅಂತಂದರೆ ಬಹುತೇಕ TET ಆಗುತ್ತೆ. ಯಾರೆಲ್ಲ 2025 TETಯನ್ನು ಮಿಸ್ ಮಾಡ್ಕೊಂಡಿದ್ರಿ, ಫೆಬ್ರವರಿ 8 CTETಯನ್ನು ಯಾರು ಮಿಸ್ ಮಾಡ್ಕೊಂಡಿದ್ರಿ, ನಿಮಗೆ ಒಂದು ಹೋಪ್ ಇಟ್ಕೋಬೋದು 2026 ಒಂದು TET ನಿಮಗೆ ಮುಂಚೆ ಆಗ್ಬೋದು ಅನ್ನುವಂಥದ್ದು. ಸೊ ಶಿಕ್ಷಕರ ನೇಮಕಾತಿ ಇನ್ನೊಂದು 2-3 ತಿಂಗಳಲ್ಲಿ ಏನಾದರೂ ಆಯಿತು ಅಂದರೆ TET ಗ್ಯಾರಂಟಿ ಕೊಡಲ್ಲ, ಅಂದರೆ ಮುಂದೆ ಆಗ್ಬೋದು, ಬಟ್ ನಿಮಗೆ ನೇಮಕಾತಿಗೆ ಅವಕಾಶ ಸಿಗುತ್ತಲ್ಲೋ ಗೊತ್ತಿಲ್ಲ. ಒಂದು ವೇಳೆ ಇನ್ನೊಂದು 2-3 ತಿಂಗಳೇನಾದರೂ ಶಿಕ್ಷಕರ ನೇಮಕಾತಿ ನೋಟಿಫಿಕೇಷನ್ ಆಗಲಿಲ್ಲ ಅಂತಂದರೆ ಬಹುತೇಕ TET ನೋಟಿಫಿಕೇಷನ್ ಆಗೇ ಆಗುತ್ತೆ. ಯಾಕಂದರೆ ಒಮ್ಮೆ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಿದ್ದಾರೆ ಅಂತಂದರೆ ಅದಕ್ಕೆ ಅರ್ಹತಾ ಪರೀಕ್ಷೆ ಅನ್ನೋದೊಂದು ಇರುತ್ತಲ್ವ, ಅಂದರೆ TET ಏನಿದೆ, ಈ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಏನಿದೆ, ಇದನ್ನು ಮಾಡಿನೇ ಮುಂದೆ ನೋಟಿಫಿಕೇಷನ್ಗೆ ಹೋಗ್ಬೋದು ಅಂತ. ಹಂಗಂತೇಳಿ TET ನೋಟಿಫಿಕೇಷನ್ ಆದ ನಂತರ ಅದೇನು ವರ್ಷಾನುಗಟ್ಟಲೆ ನಡೆಯುವಂಥ ಪ್ರೊಸೆಸ್ ಅಲ್ಲ, ಅದು ಹೆಚ್ಚು ಕಡಿಮೆ 2 ತಿಂಗಳಲ್ಲೇ ಕಂಪ್ಲೀಟ್ ಮಾಡಿಬಿಡ್ತಾರೆ. ನೀವು 2025 TET ಗಮನಿಸಿದರೆ ಒಂದು 2-2.5 ತಿಂಗಳಲ್ಲಿ ಎಲ್ಲವನ್ನೂ ಕಂಪ್ಲೀಟ್ ಮಾಡಿಬಿಟ್ರು. ಸೊ ಆ ರೀತಿ ಒಂದು ವೇಳೆ ನೋಡಿ, ಹುದ್ದೆಗಳು ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟ ತಕ್ಷಣ ಆ ಎಲ್ಲ ಹುದ್ದೆಗಳನ್ನು ವಿಭಾಗವಾರು ಹಂಚಿಕೆ ಮಾಡಿ ರೋಸ್ಟರ್ ಮಾಡಿಕೊಂಡು ಆನಂತರ ನೋಟಿಫಿಕೇಷನ್ ಮಾಡೋದಕ್ಕೆ ಸಬ್ಜೆಕ್ಟ್ ವೈಸ್ ಎಲ್ಲ ಡಿವೈಡ್ ಮಾಡಿಕೊಂಡು ಫೈನಲ್ ಮಾಡ್ಕೊಂಡಿದ್ದಾರೆ ಅಂದರೆ ಅಷ್ಟರೊಳಗೇ ಒಂದು TET ನೋಟಿಫಿಕೇಷನ್ ಮಾಡಿಕೊಂಡು ಈ TET ನಡೆಯಂಗೆ TETನ ನಡೆಸ್ತಾ ಇರ್ತಾರೆ. ಹಾಗೆ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಸಿದ್ಧತೆ ಬೇಕಾಗುತ್ತಲ್ಲ ಆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ TET ಕ್ಲಿಯರ್ ಮಾಡಿದ ತಕ್ಷಣ ಶಿಕ್ಷಕರ ನೇಮಕಾತಿ ನೋಟಿಫಿಕೇಷನ್ ಕೂಡ ಆಗ್ಬಹುದೇನೋ. ಸೊ ಇದೆಲ್ಲವೂ ಕೂಡ ನನ್ನ ಅಭಿಪ್ರಾಯ ಅಂತ ಹೇಳಿದ್ದೀನಿ, ಯಾವ ಕೂಡ ಇಲಾಖೆ ಅಧಿಕೃತ ಮಾಹಿತಿ ಅಲ್ಲ. ಬಟ್ ಏನು ಈ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿಲ್ಲ ಅಂತ ಹೇಳಿದ್ನಲ್ಲ, ಅದು ಇಲಾಖೆಯ ಅಧಿಕೃತ ಮಾಹಿತಿ. ಯಾಕಂದರೆ ಅದು ಮಾಹಿತಿ ಹಕ್ಕಿನ ಅಡಿಯಲ್ಲಿ ತೆಗೆದುಕೊಂಡಂಥ ಒಂದು ಮಾಹಿತಿ ಆಗಿತ್ತು. ಒಂದು ವೇಳೆ ನಿಮಗೆ ಆ ಮಾಹಿತಿ ಹಕ್ಕು ನೀವು ನೋಡಿಲ್ಲ ಅದನ್ನು ಏನಾದರೂ ಅಂತಂದರೆ ಆ ಒಂದು PDF ನಿಮಗೆ ಗ್ರೂಪ್ನಲ್ಲಿ ಅಂದರೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಾನು ಶೇರ್ ಮಾಡಿರ್ತೀನಿ. ನೀವೇನಾದರೂ ನನ್ನ ಟೆಲಿಗ್ರಾಮ್ನ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಟೆಲಿಗ್ರಾಮ್ನ ಜಾಯ್ನ್ ಆಗಿ ಎಲ್ಲ ಮಾಹಿತಿಯನ್ನು ನಾನು ಟೆಲಿಗ್ರಾಮ್ನಲ್ಲಿ ನೀಡ್ತಾ ಇರ್ತೀನಿ. ಸೊ ಬಹುತೇಕ ನಾನು ಹೇಳಬೇಕಾಗಿರ್ತಕ್ಕಂಥ ವಿಚಾರವನ್ನು ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ಇದೆಲ್ಲವೂ ಕೂಡ ನನ್ನ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ ಮಾತ್ರ. ಸೊ ನಿಮ್ಮ ಅಭಿಪ್ರಾಯ ಏನೇ ಇರಲಿ ಅದೆಲ್ಲವನ್ನು ಕೂಡ ಕಮೆಂಟ್ ಮಾಡಿ. ಆದರೆ ವೇಟ್ ಮಾಡಿ ನೋಟಿಫಿಕೇಷನ್ ಅಂತೂ ಆದರೆ ಏನು ರೀ TET ಆಗುತ್ತಲ್ಲ ಅಂತ TET ಈಗಾರ ಒಂದು 2 ತಿಂಗಳದಿಂದೇನೆ TET ಮಾಡಿದ್ರೆ ಮತ್ತೊಮ್ಮೆ TET ಮಾಡ್ತಿರಲ್ಲ ಅಂತೇಳಿ ಬೇಜಾರು ಮಾಡ್ಕೊಳ್ಳೋವಂಥವ್ರು ಇದ್ದೀರಿ. TET ಆಗುತ್ತಲ್ವಾ ಅಂತೇಳಿ ಖುಷಿ ಪಡೋರು ಇದ್ದೀರಿ. ಎರಡೂ ವರ್ಗಗಳು ಎಲ್ಲ ಕಡೆ ಇದ್ದೇ ಇರ್ತವೆ. ಸೊ ನಾನು ಶಿಕ್ಷಕರ ನೇಮಕಾತಿ ಮುಂದೆ ಹೋಗಲಿ ಅನ್ನುವಂಥವನು ಅಲ್ಲ, ಅಥವಾ TET ಮುಂಚೆ ಆಗಲಿ ಅನ್ನುವಂಥವನು ಅಲ್ಲ. ಜಸ್ಟ್ ಇದೇನಪ್ಪ ಅಂದರೆ ಈ ರೀತಿ ನಡಿಬಹುದು ಅಂತಕ್ಕಂಥದ್ದು. ಸೊ ಆ ಕಾರಣದಿಂದಾಗಿ ನಿಮ್ಮ ಅಭಿಪ್ರಾಯ ಏನಿದೆ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಜೊತೆಗೆ ಗೊಂದಲಕ್ಕೊಳಗಾಗಬೇಡಿ. ಒಂದು ನಿಮಗೆ ನಾನು ಸ್ಪಷ್ಟಪಡಿಸ್ತೀನಿ, ಏನು ಅಂದರೆ 10,267 ಹುದ್ದೆಗಳು ನೇಮಕಾತಿ ಆಗುವಂಥದ್ದು 100ಕ್ಕೆ 100% ಸಿದ್ಧ. ಆದರೆ ಅದು ಇದೇ ತಿಂಗಳಲ್ಲಾಗುತ್ತೋ ಅಥವಾ ಮುಂದಿನ ತಿಂಗಳಲ್ಲಾಗುತ್ತಾ ಅನ್ನುವಂಥ ಭರವಸೆಯನ್ನು ನೀಡಲಾರೆ. ಯಾಕಂದರೆ ಅದು ಹಣಕಾಸು ಇಲಾಖೆ ಅನುಮತಿಯನ್ನು ತಗೊಂಡು ರೋಸ್ಟರ್ ಆಗಿ ಎಲ್ಲ ವಿಭಾಗಕ್ಕೆ ಹುದ್ದೆಗಳು ಹಂಚಿಕೆಯಾಗಿ ನಾನು ಎಷ್ಟೊತ್ತನ ಹೇಳಿದ್ನಲ್ಲ, ಅಂದರೆ ಪುನಃ ಅದನ್ನೇ ಮಾತಾಡೋದು ಬೇಡ. ಅದೆಲ್ಲವೂ ಪ್ರೊಸೆಸ್ ಆಗಿ ಬರ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಆದರೆ ಒಂದಂತ ನೆನ್ಪಿಟ್ಕೊಳ್ಳಿ, 10,267 ಹುದ್ದೆಗಳಿಗೆ ನೇಮಕಾತಿ ಆಗುವಂಥದ್ದು ಮಾತ್ರ ಶತಸಿದ್ಧ. ಇದನ್ನು ನೀವು ನಿಮ್ಮ ಗಮನಕ್ಕೆ ಇರಲಿ. ಸೊ ಮುಂದೆ ನೇಮಕಾತಿ ಆದಾಗ ಓದುವುದಕ್ಕಿಂತ ಈಗಲೇ ಓದಿ. ನೀವು GPT ಆದರೂ ಓದಿ, HSTR ಆದರೂ ಓದಿ, ಅಥವಾ TETನಾದರೂ ಓದಿ. ಅಂದರೆ TET ಪಾಸ್ ಆದವ್ರು ಇರ್ತಾರೆ, ಮತ್ತೆ ಯಾಕೆ TET ನಾವು ಓದಬೇಕಂತ ಅವ್ರು ವಿಚಾರ ಮಾಡ್ತಿರ್ತಾರೆ. ಸ್ನೇಹಿತರೆ, ಒಂದು ನೆನ್ಪಿಟ್ಕೊಳ್ಳಿ,
TET ಸಿಲೆಬಸ್ಸು, GPT ಸಿಲೆಬಸ್ಸು, HSTR ಸಿಲೆಬಸ್ಸು ಸೇಮ್ ಇದೆ. ಆದರೆ ಒಂದು ಎಕ್ಸಾಮ್ ಪ್ಯಾಟರ್ನ್ ಬೇರೆ ರೀತಿ ಇರ್ತಕ್ಕಂಥದ್ದು, ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಇದೆ. ಅಂದರೆ ಇಲ್ಲಿ GPTಯಲ್ಲಿ ರಿಟರ್ನ್ ಇರುತ್ತೆ 200 ಮಾರ್ಕ್ಸ್ಗೆ, ಇನ್ನು 200 ಮಾರ್ಕ್ಸ್ಗೆ MCQ ಆಧಾರದಲ್ಲಿರುತ್ತೆ. ಸೊ HSTRನಲ್ಲಿ 200 MCQ ಇರುತ್ತವೆ, TETನಲ್ಲೂ ಕೂಡ 150 MCQ ಇರುತ್ತೆ. ಬಟ್ ಈ ರೀತಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಇರ್ಬೋದು ವಿನ ಓದುವಂಥ ಸಿಲೆಬಸ್ ಸೇಮ್ ಇದೆ. ಆ ಕಾರಣದಿಂದಾಗಿ ಓದ್ತಾ ಹೋಗಿ GPTಗೆ ಯಾವ ರೀತಿ ಓದಬೇಕು ಏನು ಅನ್ನೋಂಥ ಮಾಹಿತಿಯನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಅಂದರೆ GPSTRನಲ್ಲಿ ನೀವು ರಿಟರ್ನನ್ನು ಅಂದರೆ ಯಾವ ಪ್ರಶ್ನೆಗೆ ಯಾವ ರೀತಿಯಾಗಿ ಉತ್ತರವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ನಿಮಗೆ ಸ್ಪಷ್ಟವಾಗಿ ಅದರಲ್ಲಿ ಮಾಹಿತಿಯನ್ನು ನೀಡ್ತೀನಿ ಅಂತ ಹೇಳ್ತಾ, ವಿಡಿಯೋ ನೋಡೋದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.